ಸ್ನೇಹಿತರೆ ನಮಸ್ಕಾರ. ನೋಡಿ, ಈ ಸಿಲ್ವರ್ಸ್ ಬಗ್ಗೆ ನಾನು ಇವತ್ತು ವಿಡಿಯೋನ ಹಾಕಿದೆ. ನನ್ನ ಒಂದು ಸ್ನೇಹಿತರಿಗೆ ಎಲ್ರು ಈ ಸಿಲ್ವರ್ಸ್ ಏನು, ಇದು ಹೇಗೆ ಯೂಸ್ ಮಾಡಬೇಕು, ಯಾರ್ಯಾರು ಯೂಸ್ ಮಾಡಬೇಕು, ಮತ್ತೆ ಇದ್ರ ಬೆಲೆ ಏನು, ಇದು ಮಾಮೂಲಾಗಿ ಹಿಂಗ್ ಯೂಸ್ ಮಾಡಕ್ ಬರುತ್ತಾ ಅಥವಾ ಈ ಐಟಮ್ಸ್ ಎಲ್ಲ ಮಾಯಿಶ್ಚರೈಸ್ ಇದಕ್ಕೆ ಬೇಕಾಗತ್ತಾ, ಸೊ ಅದನ್ನ ನಮ್ಗೆ ತೋರಿಸ್ಕೊಡಿ, ನಾವು ತಗೊಳಕ್ಕೆ ನಮಗೆ ಕಷ್ಟ ಆಗತ್ತೆ ಇಲ್ಲಾಂದ್ರೆ ಅಂತಂದ್ರು. ಅದಕ್ಕೆ ನಮ್ಮ ಪ್ರವೀಣ್ ನಮ್ಮ ಟಿಯಾನ್ಸ್ಗೋಸ್ಕರ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ. ಹೇಳ್ಬೇಕಂದ್ರೆ ಹಗಲ ರಾತ್ರಿ ನಿದ್ದೆಗೆಟ್ಟು ಯಾವುದೇ ಟೈಮಲ್ಲಿ ರಾತ್ರಿ 1 ಗಂಟೆ ಮಾಡಿದ್ರು ನಕ್ಕಂತ ನಮಗೊಂದೇ ಅಲ್ಲ, ಇಡೀ ನಮ್ಮ ಯಾರು ಕಾಂಟ್ಯಾಕ್ಟ್ ಕೊಟ್ಟಿರ್ತೀವೋ ಅವ್ರಿಗಾಗಿರ್ಬೋದು, ನಮ್ಮ ಯಾರೇ ಒಬ್ಬ ಕ್ಲೈಂಟ್ಸ್ಗೆ ಆಗಿರ್ಬೋದು, ಸಾವಧಾನದಿಂದ ಎಲ್ರಿಗೂ ಒಂದು ನಮ್ಮ ಕಂಪನಿ ಬಗ್ಗೆ ಆಗಿರ್ಬೋದು, ನಮ್ಮ ಎಲ್ಲಾ ಇಕ್ವಿಪ್ಮೆಂಟ್ಸ್ ಬಗ್ಗೆ ಆಗಿರ್ಬೋದು ಹೇಳಿ ಹೇಳಿ ಸುಸ್ತಾಗ್ಬಿಟ್ಟಿದ್ದಾರೆ. ಬಿಸಿಲಲ್ಲಿ ಓಡಾಡಿ ಇದಾಗ್ಬಿಟ್ಟಿದ್ದಾರೆ. ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಕೊಡೋಣ. ಅವ್ರ ಮೇಲೆ ನಮ್ಮ ಜ್ಯೋತ್ಸ್ನಾ ಮೇಡಮ್ ಅವ್ರಿಗೆ ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ನೀವು ಅದೇನು ಇದು ಬ್ಯೂಟಿ ಇದು ಮಾಡಿ ತೋರಿಸ್ಕೊಡ್ಬೇಕು ಇವ್ರ ಮೇಲೆ ಪ್ರಯೋಗ ಅಂತೇಳಿ ನಾನು ಜ್ಯೋತ್ಸ್ನಾ ಮೇಡಮ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ. ಇವ್ರು ನಮ್ಮ ಜ್ಯೋತ್ಸ್ನಾ ಮೇಡಮ್ ಅವರು ಇಲ್ಲಿ ಇವ್ರದೇ ಆದ ಓನ್ ಬ್ಯೂಟಿಷಿಯನ್. ಇಲ್ಲಿ ನೋಡಿ, ಹುಬ್ಳಿಯಲ್ಲಿ ನಾನು ಬಂದ ತಕ್ಷಣ ಅನ್ಕೊಂಡೆ, ಹುಬ್ಳಿ ಎಂಟ್ರಿ ಆಗ್ತಿರ್ಲಕ್ಕೆ ಚಂದ್ ಅವ್ರು ಕಾಣಕ್ ಶುರು ಮಾಡಿದೆ. ನನಗೆ ಇದಕ್ಕೆ ಕಾರಣ ಯಾರಪ್ಪ ಅಂತ ಅನ್ಕೊಂಡೆ ನಾನು. ಓ, ಇಲ್ಲಿದೆ ಮೇನು. ಇವ್ರು ಇಲ್ಲಿರೋದ್ರಿಂದ ಇವ್ರು ಈ ತರ ಬ್ಯೂಟಿ ಅವ್ರ ಫೇಸ್ಗಳು ಮಾಡೋದ್ರಿಂದ ಚಂದ್ ಕಾಣ್ಲಿಕ್ಕೆ ಹುಬ್ಳ್ಯಾಗ. ಸೊ ಮೇಡಮ್, ಇದೇ ರೀತಿ ನಮ್ಮ ಪ್ರವೀಣರ್ಗೂ ಇದೇ ತರ ಮಾಡಿ. ಹಾಗೆ ಸೊ ನಾವು ಬಳ್ಳಾರಲ್ಲಿ ಈ ತರ ಮಾಡ್ತೀವಿ, ದಯವಿಟ್ಟು ಪ್ರೊಸೀಡ್ ಮಾಡ್ಬೇಕಂತ ಕೇಳ್ಕೊತೀನಿ. ಪ್ಲೀಸ್ ವೆಲ್ಕಮ್ ಮೇಡಮ್. ಪ್ರವೀಣ್, ಸ್ಟಾರ್ಟ್. ರೈಟ್, ಇವಾಗ ತೋರಿಸಿ ಮೇಡಮ್. ಸರ್, ಇವಾಗ ಇಷ್ಟೆಲ್ಲ ಹೇಳಿದ್ರು ಸಿಲ್ವರ್ ಎಸ್ ಬಗ್ಗೆ. ಇದು ಸಿಲ್ವರ್ ಎಸ್ ಸ್ಕಿನ್ ಕೇರ್ ಅಪಾರ್ಟಸ್ ಅಂತ, ಚಿಕ್ಕದಿದೆ, ಪೋರ್ಟೇಬಲ್ ಇದೆ. ಸೊ ಇದನ್ನ ಎಲ್ಲಾದ್ರೂ ತಗೊಂಡ್ ಹೋಗ್ಬೋದು. ಸೊ ಇದೇನ್ ಕೆಲಸ ಮಾಡುತ್ತೆ ಅಂದ್ರೆ, ಬ್ಯೂಟಿ ಪಾರ್ಲರ್ ಅಲ್ಲಿ ನಾವೇನ್ ಫೇಶಿಯಲ್ ಮಾಡ್ತೀವಲ್ಲ, ಸೊ ನಾವು ಫೇಶಿಯಲ್ ಮಾಡೋದು ಇದಕ್ಕೆ ಸ್ಕಿನ್ ಟೈಟ್ ಆಗ್ಲಿಕ್ಕೆ, ಪೋರ್ಸ್ ಕ್ಲೋಸ್ ಆಗ್ಲಿಕ್ಕೆ, ಅಥವಾ ವ್ರಿಂಕಲ್ಸ್ ಹೋಗ್ಲಿಕ್ಕೆ, ಐ ಕೆಳಗಡೆ ಪಫಿನೆಸ್ ಹೋಗ್ಲಿಕ್ಕೆ, ಪಿಂಪಲ್ಸ್ ಇದ್ರೆ ಪಿಂಪಲ್ಸ್ ಹೋಗ್ಲಿಕ್ಕೆ. ಸೊ ಈ ತರ ಒಂದು ಯಂಗ್ ಲುಕ್ ಬರ್ಲಿಕ್ಕೆ ನಾವು ಫೇಶಿಯಲ್ ಮಾಡ್ತೀವಿ. ನಾವು ಫೇಶಿಯಲ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಮಸಾಜ್ ಆಗುತ್ತೆ. ನಾವು ಹ್ಯಾಂಡ್ ಇಂದ ಮಾಡ್ತಿರ್ತೀವಿ. ಬಟ್ ಇದೇನ್ ಮಾಡುತ್ತೆ ಅಂದ್ರೆ, ಇದರಲ್ಲಿ ಡಿಫ್ರೆಂಟ್ ಮೋಡ್ಸ್ ಇದೆ. ಸೊ ಇದರಲ್ಲಿ RF ಮೋಡ್ ಇದೆ, ರೇಡಿಯೋ ಫ್ರೀಕ್ವೆನ್ಸಿ ಮೋಡ್ ಅಂತ. EMS ಮೋಡ್ ಇದೆ, ಅದು ಮಸಲ್ ಟ್ಯೂನಿಂಗ್ ಮಾಡ್ತದೆ. ಆಮೇಲೆ CV ಮೋಡ್ ಇದೆ, ಅದು ನಮ್ಮ ನ್ಯೂಟ್ರಿಷನ್ ಏನ್ ನಾವು ಹಚ್ಚಿರ್ತೀವಲ್ಲ ಅದನ್ನ ಪೆನಿಟ್ರೇಟ್ ಮಾಡುತ್ತೆ. ಒಳಗಡೆ ಮಠ 3 ಲೇಯರ್ಸ್ ಒಳಗಡೆ ಮಠ ಹೋಗ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಸೊ ಈ ಮಿಷನ್ ಇದನ್ನ ನಾವು ಡೈರೆಕ್ಟ್ ಸ್ಕಿನ್ ಮೇಲೆ ಯೂಸ್ ಮಾಡಬಾರ್ದು. ಇದಕ್ಕೆ ಕ್ರೀಮ್ ಬೇಸ್ಡ್ ಮಾಯಶ್ಚರೈಸರ್ ಏನಾದ್ರೂ ಹಚ್ಚೆ ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನ XYZ ಹೊರಗಿನ ಪ್ರಾಡಕ್ಟ್ ಗಿಂತ ನಮ್ಮ ಕಂಪನಿಯಲ್ಲೇ ಪ್ರಾಡಕ್ಟ್ಸ್ ಇದೆ. ಸೊ ಫುಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ. ಇದರಲ್ಲಿ ಕೆಮಿಕಲ್ ಇಲ್ಲ, ಎಲ್ಲ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಇದೆ. ಆ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಇಂದ ನ್ಯಾಚುರಲ್ ಪ್ಲಾಂಟ್ ಬೇಸ್ಡ್ ಇಂದ ತೆಗೆದಿದ್ದಾರೆ. ಅದೇ ಆಗಿದೆ ಅಂತಂದ್ರೆ 5-in-1 ಸ್ಕಿನ್ ಫ್ರೆಂಡ್ಲಿ ಫಾರ್ಮುಲಾ ಹಾಕಿ ಅದರಲ್ಲಿ ಮಾಡಿದ್ದಾರೆ. ಆಮೇಲೆ ಏಜ್ಲೆಸ್ ಸ್ಕಿನ್ ಟೈಪ್, ಆಲ್ ಟೈಪ್ ಆಫ್ ಸ್ಕಿನ್, ಏಜಿಂಗ್ ಸ್ಕಿನ್ಗೂ ಕೂಡ ಮಾಡ್ಬೋದು. 18 ಇಯರ್ಸ್ ಇಂದ ಯಾರು ಕೂಡ ಮಾಡ್ಬೋದು. ಆಮೇಲೆ 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಹಾಕಿದ್ದಾರೆ. ನೋ ಸೈಡ್ ಎಫೆಕ್ಟ್. ಡ್ರೈ ಸ್ಕಿನ್ ಅವರು, ಆಯಿಲಿ ಸ್ಕಿನ್ ಅವರು, ಕಾಂಬಿನೇಷನ್ ಸ್ಕಿನ್ ಅವರು, ಆಮೇಲೆ ಸೆನ್ಸಿಟಿವ್ ಸ್ಕಿನ್ ಅವರು ಯಾರು ಕೂಡ ಅದನ್ನ ಯೂಸ್ ಮಾಡಿದ್ರು ಏನು ಹಾರ್ಮ್ ಆಗಲ್ಲ. ಸೊ ಇದು ಇಕೋ ಫ್ರೆಂಡ್ಲಿ ಇದೆ, ಇಕೋ ಫ್ರೆಂಡ್ಲಿ, ಸ್ಕಿನ್ ಫ್ರೆಂಡ್ಲಿ ಇದೆ. ಸೊ ಯಾರು ಕೂಡ ಯೂಸ್ ಮಾಡ್ಬೋದು, ಇದಕ್ಕೇನು ಹಾರ್ಮ್ಫುಲ್ ಇಲ್ಲ. ಸೊ ಇದನ್ನ ಯಾವ ತರ ಯೂಸ್ ಮಾಡಬೇಕು ಅಂತಂತ ಹೇಳ್ತೀನಿ. ಸೊ ಇದರಲ್ಲಿ ಚಿಕ್ಕದಿದೆ, ಇಲ್ಲಿ ಪವರ್ ಬಟನ್ ಇದೆ. ಸೊ ಅದ್ರ ಮೇಲ್ಗಡೆ ಲೆವೆಲ್ ಬಟನ್ ಇದೆ. ಸೊ ಈ ಪವರ್ ಬಟನ್ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿಟ್ರೆ ಆನ್ ಆಗುತ್ತೆ. ಸೊ ಆನ್ ಆದ್ಮೇಲೆ ಫಸ್ಟ್ ಬರೋದು RF ಮೋಡ್, ರೇಡಿಯೋ ಫ್ರೀಕ್ವೆನ್ಸಿ ಮೋಡ್. ಸೊ ಇದನ್ನ ನೀವು ಲೆವೆಲ್ ಒತ್ತಿದ್ರೆ ಇಲ್ಲಿ ಲೆವೆಲ್ ಬರ್ತದೆ. ಲೆವೆಲ್ ಒತ್ತಾ ಹೋದ್ರೆ 1 2 3 4 5 ಲೆವೆಲ್ಸ್ ಇದೆ. ಸೊ 5 ಲೆವೆಲ್ ವರ್ಗೂ ಇಡಬಾರ್ದು. ಸ್ಟಾರ್ಟಿಂಗ್ ಜಸ್ಟ್ 1 ಅಥವಾ 2 ಲೆವೆಲ್ಗೆ ಇಡ್ಬೇಕು ಸ್ಟಾರ್ಟಿಂಗ್. ಸೊ ಯಾವಾಗ ನಿಮ್ ಸ್ಕಿನ್ ಅಡ್ಜಸ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ, ಸೊ ನಿಮ್ ಲೆವೆಲ್ ನೀವು ಇನ್ಕ್ರೀಸ್ ಮಾಡ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಇದೇ ಪವರ್ ಬಟನ್ ಒತ್ತಿಕ್ಕಿ ಆಮೇಲೆ ನೆಕ್ಸ್ಟ್ ಹೋದ್ರೆ ಡಬಲ್ ಒತ್ತಿದ್ರೆ ಇಲ್ಲಿ EMS ಮೋಡ್ ಬರ್ತದೆ. EMS ಮೋಡ್ ಅದು ಕೂಡ ಲೆವೆಲ್ ಇದೆ. ಸೊ ಅದು ಕೂಡ ಬ್ಲೂ ಲೈಟ್ ನಮ್ದು ಎಕ್ನಿ ವಿ ಶೇಪ್ ಕೊಡ್ತದೆ. ಆಮೇಲೆ ಪಿಂಪಲ್ ಪ್ರೋನ್ ಸ್ಕಿನ್ ಇರ್ತದಲ್ಲ, ಸೊ ಎಕ್ನಿನ ಕ್ಲಿಯರ್ ಮಾಡ್ತದೆ, ಪೋರ್ಸ್ ಅನ್ನ ಕ್ಲೋಸ್ ಮಾಡ್ತದೆ, ಪೋರ್ಸ್ ಒಳಗಿಂದೆಲ್ಲ ಡರ್ಟ್ ತೆಗೆದು ಎಕ್ನಿನ ಕ್ಲಿಯರ್ ಮಾಡುವಂತ ಹೆಲ್ಪ್ ಮಾಡ್ತದೆ. ಆಮೇಲೆ ನಮ್ದು ಫೇಸಿಗೆ ವಿ ಶೇಪ್ ಕೊಡ್ತದೆ, ಲಿಫ್ಟಿಂಗ್ ಮಾಡ್ತದೆ, ಫಾರ್ಮಿಂಗ್ ಮಾಡ್ತದೆ ಸ್ಕಿನ್ನಿಗೆ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಅದನ್ನೇ ಪವರ್ ಬಟನ್ ಒತ್ತಿಕಿದ್ರೆ ಡಬಲ್ ಟೈಮ್ ಒತ್ತಿಕಿದ್ರೆ CV ಮೋಡ್ ಬರ್ತದೆ.
ಸಿ ವಿ ಮೋಡ್ ಅಲ್ಲಿ ಜಸ್ಟ್ ಒಂದೇ ಆನ್ ಆಫ್ ಅಷ್ಟೇ ಇರುತ್ತೆ. ಆನ್ ಆದ್ರೆ ರೆಡ್ ಮೋಡ್ ಅಲ್ಲಿ ಸಿ ವಿ ಮೋಡ್ ಬರ್ತದೆ. ಇದೇನ್ ಮಾಡ್ತದೆ ಅಂದ್ರೆ ಸ್ಕಿನ್ ಗೆ ನಾವು ಯಾವ್ದು ಮಾಯಶ್ಚರೈಸರ್ ಅಷ್ಟೇ, ನ್ಯೂಟ್ರಿಷನ್ ಬಾಡಿಗೆ ಇಂಪಾರ್ಟೆಂಟ್. ನಾವು ಸಪ್ಲಿಮೆಂಟ್ಸ್ ಎಲ್ಲ ತಗೊಂತೀವಿ ನ್ಯೂಟ್ರಿಷನ್ ಒಳಗಡೆ, ಸೊ ಸ್ಕಿನ್ ಗೆ ಹೊರಗಡೆ. ಯಾಕಂದ್ರೆ ಈ ಫೇಸ್ ಇಷ್ಟಿದೆ ಅಲ್ಲ, ಇದೆ ಎವ್ರಿ ಟೈಮ್ ಫೇಸಿಗೆ ಎಕ್ಸ್ಪೋಸ್ ಆಗ್ತಾ ಇರ್ತದೆ. ಸೊ ಅದಕ್ಕೆ ನಮ್ಮ ಸ್ಕಿನ್ ಗೆ ಮಾಯಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇದನ್ನ ಮಾಯಶ್ಚರೈಸರ್ ಯಾವ್ದು ಹಚ್ತೀವಲ್ಲ, ಪ್ರೀಮಿಯಂ ಕ್ವಾಲಿಟಿ ಮಾಯಶ್ಚರೈಸರ್ ಹಚ್ಬೇಕು. ಸೊ ಇದು ಸ್ಕಿನ್ ಒಳಗಡೆ ಪೆನಿಟ್ರೇಟ್ ಆಗುತ್ತೆ, ಪೆನಿಟ್ರೇಟ್ ಆಗಿ ನ್ಯೂಟ್ರಿಷನ್ ಅನ್ನ ಅಬ್ಸರ್ವ್ ಮಾಡುತ್ತೆ. ಸೊ ರಿಸಲ್ಟ್ ಫಾಸ್ಟ್ ಬರುತ್ತೆ. ಸೊ ಅದು ಹಾಗೆ ಅದಾದ ಸಿ ವಿ ಮೋಡ್ ಆದ್ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಬರೋದು ಆಟೋ ಮೋಡ್. ಆಟೋ ಮೋಡ್ ಅಂತಂದ್ರೇನು, ಆರ್ ಎಫ್ ಮೋಡು, ಇ ಎಂ ಎಸ್ ಮೋಡು, ಸಿ ವಿ ಮೋಡು ಮತ್ತೆ ರೆಡ್ ಲೈಟ್, ಇವು ಮೂರು ಆಟೋ ಮೋಡ್ ಅಲ್ಲಿ ಕೊಟ್ಟಿದ್ದಾರೆ. 7.5 ಮಿನಿಟ್ಸ್ ಅಲ್ಲಿ ಆರ್ ಎಫ್ ಮೋಡು, ಸಿ ವಿ ಮೋಡು ಪ್ಲಸ್ ಆರ್ ಎಫ್ ಮೋಡು, ಸಿ ವಿ ಮೋಡು ಪ್ಲಸ್ ರೆಡ್ ಲೈಟ್, ಇದು 7.5 ಮಿನಿಟ್ಸ್ ಅಲ್ಲಿ ಕವರ್ ಮಾಡ್ತದೆ. ಆಮೇಲೆ ನೆಕ್ಸ್ಟ್ 7.5 ಮಿನಿಟ್ಸ್ ಅಲ್ಲಿ ಇ ಎಂ ಎಸ್ ಮೋಡು, ಬ್ಲೂ ಲೈಟ್, ಅದು ಪೂರಾ ಫೇಸಿಗೆ ಕವರ್ ಮಾಡ್ತದೆ. ಸೊ ನೀವು ಮೂರು ಡಿಫ್ರೆಂಟ್ ಬೇಡಪ್ಪ ನಮ್ಗೆ ಒಂದೇ ಟೈಮ್ ಎಲ್ಲಾನು ಹಾಕ್ಬೇಕಂತಂದ್ರೆ ಆಟೋ ಮಾಡಲ್ ಇಟ್ಕೊಂಡು ಜಸ್ಟ್ ನೀವು ಮಾಡಿದ್ರೆ ಒಂದು 15 ಮಿನಿಟ್ಸ್ ಅಲ್ಲಿ ಫುಲ್ ಫೇಸ್ ಕವರ್ ಆಗ್ತದೆ. ಬಟ್ ಇದನ್ನ ಡ್ರೈ ಫೇಸ್ ಅಲ್ಲಿ ಮಾಡಬಾರ್ದು, ಡೈರೆಕ್ಟ್ ಸ್ಕಿನ್ ಮೇಲೆ ಮಾಡಬಾರ್ದು, ಇದಕ್ಕೆ ಮಾಯಶ್ಚರೈಸರ್ ಹಚ್ಚೆ ಮಾಡಿ. ಓಕೆ, ಇವಾಗ ಇದನ್ನ ಡೆಮೋ ತೋರಿಸ್ತೀನಿ.